ನನಗೂ ಆಸೆ ಇದೆ, ಬಹಳಷ್ಟು ಸಂಕಷ್ಟ ಇದೆ. ಸುರ್ಜೇವಾಲಾ ಮುಂದೆ ವೈಯಕ್ತಿಕ ಆಸೆ ಹೇಳ್ತೀನಿ ಹೀಗಂತ ಮಾತನಾಡಿರೋದು ಶಾಸಕ ಡಾಕ್ಟರ್ ರಂಗನಾಥ್. ತುಮಕೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ. ಸುರ್ಜೇವಾಲಾ ಭೇಟಿಗೆ ಸಮಯ ಕೊಡಿ ಅಂದಿದ್ದೀನಿ. ಕೆಳ ಹಂತದಲ್ಲಿರುವಂತಹ ಕಾರ್ಯಕರ್ತರ ಆಸೆಯನ್ನ ಹೇಳ್ಕೊಳ್ಬೇಕಿದೆ. ಸೋಮವಾರ ಸುರ್ಜೇವಾಲಾ ಭೇಟಿಗೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಶಾಸಕ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೈಯಕ್ತಿಕ ಆಸೆಗಳನ್ನ ಹೇಳ್ಕೊಳ್ತೀನಿ, ಬಹಳಷ್ಟು ಸಂಕಷ್ಟನೂ ಇದೆ, ಆಸೆನೂ ಇದೆ, ಅದೆಲ್ಲವನ್ನ ಹೇಳ್ಕೊಳ್ತೀನಿ ಎಂದಿದ್ದಾರೆ ರಂಗನಾಥ್. ಸುರ್ಜೇವಾಲಾ ಸಾಹೇಬ್ರಿಗೆ ನನಗೊಂದು ಟೈಮ್ ಕೊಡಿ ಅಂತ ಕೇಳಿದ್ದೀನಿ. ನಾನು ಮಾತಾಡ್ತೇನೆ. ನನ್ನ ಆಸೆ ಇದೆ, ನನಗೆ ಭಾಳಷ್ಟು ಸಂಕಷ್ಟಗಳಿದೆ, ಜಿಲ್ಲೆಯ ಸಮಸ್ಯೆಗಳಿದೆ. ನನಗೂ ಇವತ್ತಿನ ದಿನ ನಮ್ಮನೆಯಲ್ಲೂ ಒಂದು ವ್ಯವಸ್ಥೆಯ ಒಂದು ಹೋರಾಟದ ಮನೋಭಾವನೆ ಇರೋಂಥವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ಕೇಳೋದಿದೆ, ಭಾಳಷ್ಟು ಇದೆ ನಾನು ಹೇಳೋಂಥದ್ದು. ನಿಮ್ಮ ನಾಯಕರ ಕುರಿತಾಗಿ ನಿಮಗೆ ಆಸೆ ಇದೆ? ಆಫ್ಕೋರ್ಸ್ ನನಗೆ ಆಸೆ ಇದೆ. ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಮೀಡಿಯಾ ಮುಂದೆ ಹೇಳಲಿಕ್ಕೆ ನಾನು ತಯಾರಿಲ್ಲ. ನಾನು ಪುನಃ ನಾಳೆ ನೋಟಿಸ್ ತಗೋಬೇಕಾಗತ್ತೆ. ನಾನು ತಯಾರಿಲ್ಲ. ಅದನ್ನು ಹೌದು, ಸುರ್ಜೇವಾಲಾ ಸಾಹೇಬ್ರ ಮುಂದೆ ನನ್ನಲ್ಲಿ ವೈಯಕ್ತಿಕವಾಗಿರೋಂಥ ಆಸೆ, ಗ್ರೌಂಡ್ ರಿಯಾಲಿಟಿ, ತಳ ಹಂತದಲ್ಲಿ ಕಾರ್ಯಕರ್ತರುಗಳ ಏನು ಅವರ ಆಸೆಗಳನ್ನು ಮತ್ತು ಸರ್ಕಾರ ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋದನ್ನು ನನ್ನ ಕಾರ್ಯಕರ್ತರುಗಳು ಹೇಳ್ಕೊಟ್ಟಿದ್ದಂಥ ಕೆಲವು ಹಿರೀಕರ ಮಾತುಗಳು ಅವನ್ನೆಲ್ಲ ತಲುಪಿಸ್ಬೇಕು ಅಂತ ನಾನು ಕಾಯ್ತಾ ಇದ್ದೇನೆ. ಇನ್ನು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕಷ್ಟ ಹೀಗಂತ ಡಿಕೆ ಆಪ್ತ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ಅವಧಿಯಲ್ಲಿ ಡಿಕೆಗೆ ಸಿಎಂ ಸ್ಥಾನ ಸಿಗೋದು ಸುಲಭ ಅಲ್ಲ. ನನ್ನ ಮಾತು ಡಿಕೆ ಶಿವಕುಮಾರ್ ಅವರಿಗೆ ಬೇಸರ ಆಗಬಹುದು, ಆದರೆ ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ ಸಿಎಂ ಬದಲಾವಣೆ ಕಷ್ಟ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಜವಾಬ್ದಾರಿ ಕೊಡುತ್ತೆ ಅಂತಿದ್ದಾರೆ. ಕಟು ಸತ್ಯ ಹೇಳಬೇಕಾಗ್ತದೆ. ನಮ್ಮ ಸ್ನೇಹಿತರು ಶಿವಕುಮಾರ್ ಪಬ್ಲಿಕ್ ಕಾಂಟ್ಯಾಕ್ಟಲ್ಲಿ ಅವರು ಭಾಳ ಫೇಲ್ ಆಗಿದ್ದಾರೆ. ನಾವು ಇಲ್ಲಿಂದ ಅನೇಕ ಸಾರಿ ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಇಲ್ಲ ಈ ಸಿಸ್ಟಮ್ ಸರಿ ಇಲ್ಲ, ಈಚೆ ಬಂದ್ಬಿಟ್ಟು ಯಾರು ಸಿಗ್ತವ್ರು ಮಾತಾಡಿಸ್ಕೊಂಡು ಕಾರತ್ಬಿಡಿ. 1 ಗಂಟೆ ಪ್ರತಿ ದಿವಸ ಮುಳುಪಾಗಿಟ್ಬಿಡು, ನಿಂತ್ಕೋ, ಸಾಲ ನಿಲ್ಸ್ಬಿಟ್ಟು ನಿಮ್ದೇನು ಆಯ್ತದೋ ಪಕ್ಕದಲ್ಲಿ ಬರೋರು ಪಿ ಒಬ್ಬ ಪಿ ಎಂ ಒಬ್ಬೊಬ್ಬರು ಹೇಳ್ಕೊಂಡು ಮಾಡಿ ಆಯಿತು ಅಟೆಂಡ್ ಮಾಡ್ತೀನಿ.